ಗಂಗಾವತಿ ಈ ಭಾಗದಲ್ಲಿ ಈಗ ತಮ್ಮದೇ ಆದಂಥ ಸಾಮಾಜಿಕ ಕಾರ್ಯ ಅನೇಕ ಸಾಮಾಜಿಕ ಕಾರ್ಯಗಳ ಮಾಡೋದ್ರ ಮೂಲಕ ಇಲ್ಲಿ ವಿಶೇಷ ಒಂದು ಪ್ರತಿಭೆಯಾಗಿ ಹೊರಹೊಮ್ಮುತ್ತಿರುವಂಥ ಪ್ರೀತಿಯ ಸೋದರರಾದ ಹನುಮಂತ ಪರ್ಜಿಕೆರೆ ಅವರು ಅವರ ನೇತೃತ್ವದಲ್ಲಿ ಇವತ್ತು ದುರ್ಗಾದೇವಿಯ ಒಂದು ಮೂರ್ತಿ ದ್ಯಾಮಮ್ಮ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಲಶೋತ್ಸವ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇನ್ನು ನಾಳೆ ಕೂಡ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಏನು ಗ್ಯಾರಂಟಿ ಅಧ್ಯಕ್ಷರಾದಂಥ ಮೊನ್ನೆ HM ರೇವಣ್ಣ ಅವರು ಕೂಡ ಆಗಮಿಸುವಂತೂ ಬರಬೇಕಂತ ಅವರು ಭಾಳ ಆಸಕ್ತಿ ಹೊಂದಿದ್ರು. ದೆಹಲಿಗೆ ಪ್ರಯಾಣ ಬೆಳೆಸಿದ್ರಿಂದ ಅವರು ಏನು ವರಿಷ್ಠರು ದೆಹಲಿಗೆ ಬುಲಾವ್ ನೀಡಿದ್ರಿಂದ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಕೂಡ ಬರ್ತಾ ಇದ್ರು. ನಾಳೆನೇ ವರಮಹಾಲಕ್ಷ್ಮಿ ಇರೋದು, ಅವರು ಕೂಡ ಮತ್ತೊಂದಿನ ಕಾರ್ಯಕ್ರಮಕ್ಕೆ ಆಗಮಿಸುವ ಒಂದು ಆಶ್ವಾಸನೆ ನೀಡಿದ್ದಾರೆ. ನಾಯಿ ಮೂಲಕ ಏನಪ್ಪ ಅಂದ್ರೆ ಹನುಮಂತಪ್ಪ ಅರಸೀಕೆರೆ ಅವರು ಕೇವಲ ಇವತ್ತು ಅವರ ನೇತೃತ್ವದಲ್ಲಿ ಈ ಒಂದು ಗುಡಿಯ ಜೀರ್ಣೋದ್ಧಾರ ಜೊತೆಗೆ ಈ ಒಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಬರುವಂಥ ಅನೇಕ ಬಡ ಮಕ್ಕಳಿಗೆ ಸಹಾಯ ಸಹಕಾರ ಮಾಡೋದ್ರ ಜೊತೆಗೆ ಅನೇಕ ಬಡವರಿಗೆ ಸಹಾಯ ಸೌಲಭ್ಯ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನಪ್ಪ ಇಂಥ ಒಂದು ಕಾರ್ಯ ಮಾಡ್ತಾರೋ ಹನುಮಂತನಿಗೆ ಈ ದೇವಿ ಅವರಿಗೆ ಒಳ್ಳೇದು ಮಾಡಬೇಕು, ಜೊತೆಗೆ ಅವರ ಮುಂದಿನ ಭವಿಷ್ಯ ಕೂಡ ಉಜ್ವಲವಾಗಿರಲಿ ಅಂತ ನಾನು ಎಲ್ಲ ಸಮಸ್ತ ಈ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಬರುವಂಥ ಎಲ್ಲ ನಾಗರಿಕರ ಪರವಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಅವರ ದೇವರ ಆಶೀರ್ವಾದ ಸದಾ ಅನುಗ್ರಹ ಅವರಿರಲಿ. ಇಂತಹ ಸಾಮಾಜಿಕ ಕಾರ್ಯ ಇನ್ನೂ ಹೆಚ್ಚು ರೀತಿ ಮಾಡುವ ಶಕ್ತಿ ಆ ದೇವರು ಹನುಮಂತ ಅರಸೀಕೆರೆ ಪ್ರೀತಿಯ ಸೋದರ ಹನುಮಂತ ಅರಸೀಕೆರೆ ನೀಡಲಿ ಅಂತ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ.